ಅಶೋಕ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಬಿಜೆಪಿ ನಾಯಕರಿಗೆ ಧಮಕಿ ಆಗ್ತಾ ಇದ್ದಾರೆ. ರಾಮಮೂರ್ತಿಗಾಯ್ತು, ತೇಜಸ್ವಿ ಸೂರ್ಯಗಾಯ್ತು, ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾರೆ. ಇದಂತ ರಾಮಮೂರ್ತಿಗೆ ಧಮಕಿ ಹಾಕಿ ಪಾಪ ನಮ್ಮ ಹುಡುಗರೇ ತೇಜಸ್ವಿ ಸೂರ್ಯ ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ನಾನು ಹೇಳ್ಸಂದ್ರೆ ನೀನೇ ನನಗೆ ಹೇಳ್ಕೊಡ್ತಾ ಇದ್ದೀಯ ಹೇಳ್ಸೇಬೋದು. ಅವ್ನು ದೊಡ್ಡ ಲೀಡ್ರು, ಭಾಳ ಅತಿ ಬುದ್ಧಿವಂತ ಪಾಪ. ಫ್ಲೈಟ್ ಡೋರ್ನೇ ಓಪನ್ ಮಾಡಿ ಅಲ್ಲೋಗಿ ಅಮೇರಿಕಾಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ ಪಾಪ ಪರ್ಮಿಷನ್ ಇಲ್ಲದೆ ಪಾಪ ಇವರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರಕ್ಕೆ ಬೇರೆ ಅರ್ಜಿ ಮದುವೆ ಕಡೆ ಮುಂಚಿತ್ತು ಲೆಟ್ರ್ ಇದೆ, ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಎಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋಮೋನಿಯಲ್ ಅಂತ ಹೇಳ್ತಾರೆ, ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ, ಯಾರು ಬೇಡ ಅಂತಾರೆ, ಆಟೋಲ್ಲಿ ಓಡಾಡಲಿ. ಎಲ್ಲ ಯಾರು ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಅವ್ರು ಹೇಳ್ತಿದ್ದಾರೆ ಕೊಟ್ಟಿದ್ದೇವೆ. ಮುಂದುವರೆದು ಈ ಬಾರಿ ಮಳೆಯಲ್ಲಿ ಮೂಲಭೂತ ಸೌಕರ್ಯಗಳು ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಅವುಗಳು ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆ ಆಗಿವೆ, ಅವು ಹಾಳಾಗಿದ್ದಾವೆ. ಅಂದರೆ ರಸ್ತೆ, ಮೋರಿ, ಬ್ರಿಡ್ಜ್ಗಳು, ಸೇತುವೆ ಹಾಗೂ ಅಂಗನವಾಡಿ ಕಟ್ಟಡ, ಶಾಲಾ ಕಟ್ಟಡಗಳು, ಈ ರೀತಿಯಾಗಿ ಅನೇಕ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು ಮಳೆಯಿಂದ ಹಾನಿಯಾಗಿದ್ದಾವೆ. ಅವುಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಮನವಿ ಪತ್ರ ಅಂದರೆ ಮೆಮೊರಾಂಡಮ್ ಅನ್ನ ತಯಾರು ಮಾಡಿ ಅದನ್ನ ಸಂಪುಟದ ಅನುಮೋದನೆಯನ್ನು ಕೂಡ ಪಡೆದುಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಪರಿಹಾರವನ್ನ ಕೋರಿ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಇದು ನಾವು ಮನವಿ ಸಲ್ಲಿಸ್ತಾ ಇರೋದು ಮೂಲಭೂತ ಸೌಕರ್ಯಗಳು ಏನಾಗಿದೆ, ಹಾಳಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ, ಅವುಗಳನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಪರಿಹಾರವನ್ನ ನಾವು ಕೋರ್ತಾ ಇದ್ದೇವೆ. ಒಟ್ಟು ಮೂಲಭೂತ ಸೌಕರ್ಯ ಹಾನಿ 3,450 ಕೋಟಿ ಅಂತ ನಾವು ಅಂದಾಜು ಮಾಡಿದ್ದೇವೆ. ಆದರೆ ಪರಿಹಾರ ನಾವು ನಾರ್ಮ್ಸ್ ಪ್ರಕಾರ, ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ 1,545 ಕೋಟಿ ಪರಿಹಾರವನ್ನ ಕೇಳಿ ಮನವಿಯನ್ನ ತಯಾರು ಮಾಡಿದ್ದೇವೆ. ಕ್ಯಾಬಿನೆಟ್ ಕೂಡ ಇದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ. ಬರುವ ದಿನಗಳಲ್ಲಿ ಈ ಒಂದು ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಆದಷ್ಟು ರೈತರಿಗೆ ಕೊಡ್ತಕ್ಕಂಥ ಪರಿಹಾರವನ್ನ ನಾವೇ ಕೊಟ್ಟಿದ್ದೇವೆ. ನಾವು ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತರಾಗಿಲ್ಲ. ಹತ್ರ 2,800 ಕೋಟಿ ರೈತರಿಗೆ ಪರಿಹಾರವನ್ನ ಕೊಡ್ತಾ ಇದ್ದೇವೆ. ಆದರೆ ಮೂಲಭೂತ ಸೌಕರ್ಯ ಏನು ಹಾಳಾಗಿದೆ ಮನೆಯಿಂದ, ಮಳೆಯಿಂದ, ಇದರ ಮರು ನಿರ್ಮಾಣಕ್ಕೆ ಹಣ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. NDRF ನಾರ್ಮ್ಸ್ ಪ್ರಕಾರವಾಗಿ ಇದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ. ಇದು ನಾವೇನು ಸುಮ್ಮನೆ ಕೇಳ್ತಾ ಇರೋದಲ್ಲ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟತಕ್ಕಂಥ ರಾಜ್ಯ ಕರ್ನಾಟಕ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ತೆರಿಗೆ ಹೋದ್ರೂ ಕೂಡ ಜನಸಂಖ್ಯೆಗೆ ತುಲನೆ ಮಾಡಿದಾಗ ತಲೆ ಆದಾಯ ನೋಡಿದ್ರೆ ನಾವು ಹೆಚ್ಚು ತೆರಿಗೆಯನ್ನ ಕಟ್ತೇವೆ. ತಲೆ ಆದಾಯ ನೋಡಿದ್ರೆ, ಪರ್ ಕ್ಯಾಪಿಟ ಟ್ಯಾಕ್ಸಸ್ ನೋಡಿದಾಗ ನಾವು ಒಟ್ಟಾರೆ ನೋಡಿದಾಗ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ನಾವು ಸಂದಾಯ ಮಾಡ್ತೇವೆ. ತಲೆ ಆದಾಯದಲ್ಲಿ ಮೊದಲನೇ ಹೆಚ್ಚು ಆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದರಲ್ಲಿ ನಾವು ಮೊದಲಿಗರಿದ್ದೇವೆ. ಹೀಗಿರುವಾಗ